ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ನಾವು ಎಷ್ಟೋ ಜನ ಹೆಣ್ಮಕ್ಳು ಕಪ್ಪು ಕಲೆಗಳು, ಬಂಗು ಮತ್ತು ಈ ಡಾರ್ಕ್ ಸರ್ಕಲ್ಲು, ಅನ್ಇವನ್ ಸ್ಕಿನ್ ಟೋನು ಇದರಿಂದ ಎಲ್ಲ ಭಾಳ ನಾವು ಚಿಂತೆ ಮಾಡ್ತಿರ್ತೀವಪ್ಪ. ನಮ್ಮ ಸ್ಕಿನ್ನಾಗಿ ಇಷ್ಟು ಒಂಥರ ಕಲೆ ಅದಾವಲ್ಲ, ಇವರು ಬೇರೆದ್ರ ಮುಖ ನೋಡಿದಾಗ, ಬೇರೆದ್ರ ಮುಖ ಪೂರ್ತಿ ಕ್ಲೀನ್ ಆಗಿದ್ದಾಗ ನಾವು ಅವ್ರದ್ದು ಮುಖ ನೋಡಿದಾಗ ನಾವು ನಮ್ಮ ಸ್ಕಿನ್ನು ಹಿಂಗಿರ್ಬೇಕಲ್ಲ ಅಂತ ಹೇಳಂದ್ರೆ ಎಲ್ಲ ಹೆಣ್ಮಕ್ಳು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಆ ಕಪ್ಪು ಕಲೆಗಳನ್ನಾತು ಮತ್ತು ಬಂಗು ಇದನ್ನೆಲ್ಲ ಪಿಗ್ಮೆಂಟೇಷನ್ ಅಥವಾ ಇದನ್ನೆಲ್ಲ ನಾವು ಹೋಗಲಾಡಿಸ್ಕೊಳ್ಳೋದಕ್ಕೂ ನಮ್ಗೆ ಔಷಧಿಗಳದಾವು. ಬೇಕಾದಷ್ಟು ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಔಷಧಿಗಳು ನಮ್ಮ ಕೈಯಾಗ ಅದಾವು. ಆದರೆ ಅದು ನಮಗೆ ಗೊತ್ತಿದ್ದು ಸಹಿತ ನಾವು ಅದನ್ನ ಯೂಸ್ ಮಾಡೋಂಗಿಲ್ಲ. ಯಾಕಂತ ಅಂದ್ರೆ ಅದು ನಮಗೆ ಶ್ರಮ ಆಗುತ್ತೆ. ಮತ್ತು ನಾವೇನು ಮಾಡ್ತೀವಿ, ಮಾರ್ಕೆಟಿಗೆ ಹೋಗ್ತೀವಿ, ನಮಗೆ ಬೇಕಾಗಿರುವಂಥ ಒಂದು ಏನಾದರೂ ಒಂದು ಕ್ರೀಮು ಅಥವಾ ಪ್ರಾಡಕ್ಟನ್ನು ತರ್ತೀವಿ, ನಾವು ಯೂಸ್ ಮಾಡ್ತೀವಿ. ಆಗಿನ ಟೈಮಿಗೆ ಅದು ಕಡಿಮೆ ಆಗ್ತೈತಿ. ಮತ್ತು ಏನಾಗುತ್ತೆ, ಅದನ್ನು ಹಚ್ಚೋದನ್ನು ಕಡಿಮೆ ಮಾಡಿದಾಗ ಮತ್ತೆ ಅದು ನಮ್ಗೆ ಶುರು ಆಗ್ತಾ ಹೋಗುತ್ತೆ. ಈಗ ನಾವು ಮನೆಯಲ್ಲಿ ಹೋಮ್ ರೆಮಿಡಿಗಳನ್ನು ಏನು ಮಾಡ್ತೀವಿ, ಅದು ನಾವು ಮಾರ್ಕೆಟಿಂದ ತರುವಂಥ ಏನು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಕ್ರೀಮ್ ಆಗಿರ್ಬೋದು, ಅದನ್ನು ಅದು ಅವಾಗಲೇ ಕೆಲಸ ಮಾಡ್ತೈತಿ. ಆದ್ರೆ ಅದು ನಿಲ್ಲಿಸಿದ ತಕ್ಷಣ ಅದು ತನ್ನ ಕೆಲಸನ ತಾನು ನಿಲ್ಲಿಸ್ಬಿಡ್ತೈತಿ. ಮತ್ತು ನಮ್ಮ ಕಪ್ಪು ಕಲೆಗಳು ಏನಿದಾವೆ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗ್ತಾವೆ. ಅದು ಬೇಗನೆ ಕೆಲಸ ಮಾಡ್ತೈತಿ. ಆದ್ರೆ ನಾವು ಮನೆಯಲ್ಲಿರುವಂಥ ಹೋಮ್ ರೆಮಿಡಿನ ನಾವು ಮಾಡಿದಾಗ ಇದು ಟೈಮ್ ತೊಗೊತೈತಿ. ಅಂದರೆ ಒಳಗಿನಿಂದ ನಮಗಿದು ಹುಷಾರಾಗಿ ಮಾಡ್ಕೊತ, ಒಳಗಿನಿಂದ ನಮ್ಮ ಕಲೆಗಳನ್ನು ಮುಕ್ತ ಮಾಡ್ಕೊತ ಬರೋವರೆಗೂ ಇದು ಸ್ವಲ್ಪ ಟೈಮ್ ತೊಗೊತೈತಿ. ಅಷ್ಟರ ಮಟ್ಟ ನಮಗೆ ಪೇಷನ್ಸ್ ಇರಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಪೇಷನ್ಸ್ ತೊಗೊಂಡು ನಾವು ಮನೆಯಲ್ಲಿ ಒಂದು ಹೋಮ್ ರೆಮಿಡಿಗಳನ್ನ ಮಾಡಿದಾಗ ನಮ್ಮ ಸ್ಕಿನ್ನು ಚೆನ್ನಾಗಿ ಆಕೈತಿ. ಒಳಗಿನಿಂದ ನಾವು ಆರೋಗ್ಯಕರವಾಗಿ ನಾವು ಸ್ಕಿನ್ನನ್ನು ಇಟ್ಕೋಬೋದು. ಅದಕ್ಕೋಸ್ಕರ ನಾನು ಎಷ್ಟೋ ಕೊಂಡು ನನಗೆ ಹೋಮ್ ರೆಮಿಡಿಗಳನ್ನ ಹೇಳ್ತಾ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಅದಾವ ಒಂದು ಹೋಮ್ ರೆಮಿಡಿಗಳು. ಅದನ್ನು ನಾನು ಯೂಸ್ ಮಾಡಿದ್ದೀನಿ, ನಿಮಗೂ ಹೇಳಿದ್ದೀನಿ. ಆಮೇಲೆ ಬೇರೆದವರು ಅದನ್ನ ಯೂಸ್ ಮಾಡಿ ಅದು ರಿಸಲ್ಟ್ ಚೆನ್ನಾಗೈತಿ ಅಂತಾನು ಹೇಳಿದ್ದಾರೆ. ಅದು ಕಮೆಂಟ್ ಬಾಕ್ಸ್ ಒಳಗೂ ನೀವು ನೋಡ್ಬೋದು. ಅದನ್ನ ಬಹಳಷ್ಟು ಹೋಮ್ ರೆಮಿಡಿಗಳನ್ನ ನಾನು ಹೇಳ್ಕೊತ ಬಂದಿದ್ದೀನಿ. ನಾನು ಹೇಳ್ಕೊಟ್ಟಿರುವಂಥ ಹೋಮ್ ರೆಮಿಡಿಗಳು ಪೂರ್ತಿಯಾಗಿ ಮುಖದ ಮೇಲೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡೋದು ಮತ್ತು ಬಂಗುಗಳನ್ನ ಕಡಿಮೆ ಮಾಡೋವು, ಈ ರೀತಿಯಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನು ಹೇಳಿದ್ದೀನಿ. ಆಮೇಲೆ ಅಷ್ಟೇ ರಿಸಲ್ಟು ಕೊಡ್ತಾ ಹೋಗೋ. ಆದರೆ ನೀವೇನು ಮಾಡ್ತೀರಿ, 1 ದಿನ ಹಚ್ಚೋದು, 2 ದಿನ ಹಚ್ಚೋದು, ಇಲ್ಲ 4 ದಿನ ಹಚ್ಚೋದು. ನಾವೀಗ ಈ ಒಂದು ನಾವು ಕ್ರೀಮ್ ಯೂಸ್ ಮಾಡೋದಕ್ಕೂ ನಾವು ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಐತಿ ಫ್ರೆಂಡ್ಸ್. ನಾವು ಇದನ್ನು 1 ದಿನ ಹಚ್ಚಿ 2 ದಿನ ಹಚ್ಚಿ ಬರೀ ಒಂದೇ ವಾರ ಹಚ್ಚಿ ಅದು ನಮ್ಮ ಸ್ಕಿನ್ ಮೇಲೆ ಹೋಗುತ್ತೆ. ಒಬ್ಬೊಬ್ಬರು ಸ್ಕಿನ್ನು ಸ್ವಲ್ಪನೇ ಕಲೆ ಇರ್ತೈತಿ, ಸ್ವಲ್ಪನೇ ಬಂಗಿರ್ತೈತಿ. ಕಡಿಮೆ ಇದ್ದವ್ರಿಗೆ ಬೇಗನೆ ಒಂದು ಸ್ವಲ್ಪ ಅದರ ರಿಸಲ್ಟ್ ಗೊತ್ತಾಗ್ಬಿಡ್ತೈತಿ. ಇದು ಜಾಸ್ತಿ ಇದ್ದವ್ರಿಗೆ ಏನಾಗುತ್ತೆ, ಅಯ್ಯೋ ಇನ್ನೂ ಹೋಗ್ತಾ ಇಲ್ಲ ಅದಕ್ಕೆ ಸಾವಕಾಶವಾಗಿ ಒಳಗಿನಿಂದ ಅದು ಕ್ಲೀನ್ ಮಾಡ್ಕೊತ ಬರ್ಬೇಕಲ್ಲ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀವು ಟೈಮ್ ಕೊಟ್ಟು ಅದನ್ನು ನೀವು ಹೋಮ್ ರೆಮಿಡಿನ ನೀವು ಯೂಸ್ ಮಾಡ್ಕೊತ ಬರ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಕೈಯಲ್ಲಿರುವಂಥ, ನಮ್ಮ ಅಂಗೈಯಲ್ಲಿ ಒಂದು ಇರುವಂಥ ಔಷಧಿ ಗುಣಗಳನ್ನು, ನಾವು ಮನೆಯಲ್ಲೇ ಇರುವಂಥ ಅಡುಗೆ ಮನೆಯಲ್ಲಿರುವಂಥ ಒಂದು ಔಷಧಿ ಗುಣಗಳು ಬೇಕಾದಷ್ಟು ಮೊದಲಿಂದ ನಮ್ಮ ಹಿರಿಯರು ಅಥವಾ ಆಯುರ್ವೇದದಲ್ಲಿ ಅಥವಾ ಭಾಳ ಜನ ಭಾಳ ಥರದಿಂದ ಹೇಳ್ಕೊತ ಬಂದಾರೆ. ಆದರೆ ನಾವು ಅದ್ರ ಕಡೆ ಗಮನನ ಕೊಡ್ತಿಲ್ಲ. ಬರೀ ನಾವು ಕೆಲಸ ಜಾಸ್ತಿ ಆಗುತ್ತೆ ಅಂತ ಅದ್ರ ಕಡೆ ಗಮನ ಬಿಡ್ತೀವಿ. ಮತ್ತು ನಾವು ದುಡ್ಡು ಕೊಟ್ಟು ಇಲ್ಲಿ ಹಾಕೋದಕ್ಕಿಂತ ದುಡ್ಡು ಜಾಸ್ತಿ ನಾವು ಅಲ್ಲಿ ಹಾಕಿ ತೊಗೊಂಬಂದಿರ್ತೀವಿ. ಆದರೆ ಅದರಿಂದ ನಮಗೆ ಬೆನಿಫಿಟ್ಸ್ ಸಿಗೋದೇ ಇಲ್ಲ. ಆಮೇಲೆ ಅದರಿಂದ ಸೈಡ್ ಎಫೆಕ್ಟು ಜಾಸ್ತಿನೇ ಇರ್ತಾವೆ ನಮಗೆ. ಅಷ್ಟಾದರೂ ನಾವು ಅದೇ ದುಡ್ಡು ಕೊಟ್ಟೆ ಮತ್ತು ನಾವು ತಂದು ಯೂಸ್ ಮಾಡ್ತೀವಿ ಹೊರತು ನಾವು ಹೋಮ್ ರೆಮಿಡಿನ ನಮ್ಮ ಮನೆಯಾಗ ಯೂಸ್ ಮಾಡೋದಕ್ಕೆ ಪ್ರಯತ್ನನ ಮಾಡೋಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ, ನಾನು ಹೇಳುವಂಥ ಎಲ್ಲ ಹೋಮ್ ರೆಮಿಡಿಗಳು ಬಹಳನೇ ಚೆನ್ನಾಗಿ ನಾನು ಯೂಸ್ ಮಾಡಿ ಮತ್ತು ಅದರಿಂದ ರಿಸಲ್ಟ್ ಬಂದ ಮೇಲೆ ಬೇರೆದವ್ರಿಗೆ ಕೊಟ್ಟು ಅದು ರಿಸಲ್ಟ್ ಬಂದ ಮೇಲೆ ನಾನು ವಿಡಿಯೋನ ಹಾಕ್ತಾ ಬರ್ತಿದ್ದೀನಿ. ಮನೆಯಲ್ಲಿ ನೀವು ಈ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ತಾ ಬನ್ನಿರಿ. ಆಮೇಲೆ ಮೊನ್ನೆ ಒಬ್ಬರು ವ್ಯೂವರ್ಸ್ ನನಗೆ ಮೆಸೇಜ್ ಹಾಕಿದ್ರು, ನೀವು ಜಾಕೈದೊಂದು ಇದನ್ನು ಹಾಕಿದ್ದೆ ನಾನು ವಿಡಿಯೋ. ಅದನ್ನು ಒಬ್ಬರು ಯೂಸ್ ಮಾಡಿದ್ರಿಂದ ಅದು ಸೈಡ್ ಎಫೆಕ್ಟ್ ಆಗೈತಿ ಅಂತ ಹೇಳಿದ್ರು. ಅಂದರೆ ನಾ ಹಾಕೋಕ್ಕಿಂತ ಮೊದಲು ಅವ್ರೇನೋ ಯೂಸ್ ಮಾಡಿದ್ರು, ಅದ್ರ ಸೈಡ್ ಎಫೆಕ್ಟ್ ಆಗೈತಿ ಅಂತ ಹಾಕಿದ್ರು. ಆದರೆ ನಾನು ಮೊದಲಿಗೆ ಹೇಳ್ತೀನಿ, ಯಾವುದೇ ಫೇಸ್ ಪ್ಯಾಕ್ ಆಯ್ತು, ಕ್ರೀಮ್ಗಳನ್ನಾಯ್ತು ಹಚ್ಚೋವಾಗ ನೀವು ಪ್ಯಾಚ್ ಟೆಸ್ಟನ್ನು ಮಾಡ್ಕೊರಿ. ಫಸ್ಟು ಪ್ಯಾಚ್ ಟೆಸ್ಟ್ 1 ದಿನ ಅಥವಾ 2 ದಿನ, ಇಲ್ಲ 1 ಗಂಟೆ 2 ಗಂಟೆ ಒಳಗೆ ಒಬ್ಬೊಬ್ರಿಗೆ ಗೊತ್ತಾಗ್ಬಿಡ್ತೈತಿ. ಅಕಸ್ಮಾತ್ ಒಬ್ಬರಿಗೆ ಒಂದೊಂದು ದಿನ ಗೊತ್ತಾಗಲಿಲ್ಲ ಅಂತಂದ್ರೆ 1 ದಿನ ಬಿಡ್ರಿ, 1 ದಿನ 2 ದಿನ ಹಚ್ಚಿ ನೋಡ್ರಿ, ಅದರದ್ದು ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ಬರಿಗೆ ನಾ ಹಿಂದೆ ಒಂದು ವಿಡಿಯೋದೊಳಗೆ ಹೇಳಿದ್ದೆವು, 3 ದಿನದ ಮೇಲೆ ಅದರದ್ದು ಖುಷ್ಬೂ ಆಯಿಲ್ ಅಂತ ಹೇಳಂತ ಒಂದಿಷ್ಟು ಭಾಳ ವೈರಲ್ ಆಗ್ತದೆ ವಿಡಿಯೋ. ಅವ್ರಿಗೆ 3 ದಿನದ ಮೇಲೆ ಅದರದ್ದು ರಿಸಲ್ಟ್ ಗೊತ್ತಾಗೈತಿ. ಅಂದ್ರೆ ಅವ್ರಿಗೆ ಅದರದ್ದು ರ್ಯಾಷಸ್ ಬರಾಕುಂತಿದ್ವು, ಗುಳ್ಳೆ ಆಗಾಕುಂತಾವ ಅಂತ ಹೇಳಿದ್ರೆ 3 ದಿನದ ಮೇಲೆ ಗೊತ್ತಾಗೈತೆ ಅವರಿಗೆ. ಅದಕ್ಕೋಸ್ಕರ 1 ದಿನ 2 ದಿನ ಹಚ್ಚಿರಿ. ಅದರದ್ದು ರಿಸಲ್ಟ್ ಚೆನ್ನಾಗಿ ಬರಾಕುಂತು ಅಂತಂದ್ರೆ ನೀವು ಅದನ್ನ ಕಂಟಿನ್ಯೂ ಯೂಸ್ ಮಾಡ್ಕೊತ ಹೋಗ್ಬೋದು. ಅದರಿಂದ ಅಂದರೆ ನೀವು ಪ್ಯಾಚ್ ಟೆಸ್ಟ್ ಹೇಳಾಗುತ್ತೇನೋ, ಮುಖಕ್ಕೆ ಡೈರೆಕ್ಟ್ ಹಾಕಕ್ಕೆ ಹೋಗ್ಬೇಡ್ರಿ, ಪ್ಯಾಚ್ ಟೆಸ್ಟ್ ಮಾಡಿರಿ. ಕಿವಿ ಹಿಂದೆ ಒಂದು ಸ್ವಲ್ಪ ಈ ರೀತಿ ಹಚ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರಿಂದ ಏನಾದರೂ ರ್ಯಾಷಸ್ ಬರುತ್ತಾ, ನಮಗೆ ಅದರಿಂದ ಕಡಿತ ಬರುತ್ತಾ, ಅಂದರೆ ತುರಿಕೆ ಬರುತ್ತಾ, ಅಥವಾ ರ್ಯಾಷಸ್ ಏನಾದರೂ ಕೆಂಪಗಾಗುತ್ತಾ, ಈ ರೀತಿ ಒಂದು ಸ್ವಲ್ಪ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ನನಗೂ ಅಷ್ಟೇ. ಈಗ ನಾನು ಮೊಸರನ್ನು ಡೈರೆಕ್ಟಾಗಿ ಮೊಸರನ್ನು ಹಚ್ಚಿದಾಗ ಏನಾಗುತ್ತಾ, ನನ್ನ ಮುಖ ಕೆಂಪಗಾಗುತ್ತಾ ಮತ್ತು
ಬೆಚ್ಚಗೆ ಆದಂಗೆ ಆಗ್ಬಿಡ್ತದೆ, ಬೆಚ್ಚಗೆ ಅನಿಸ್ತೈತಿ. ಆಮೇಲೆ ಕೆಂಪಾಗ್ಬಿಡ್ತದೆ ಮುಖ ಎಲ್ಲ. ಬರೀ ಡೈರೆಕ್ಟಾಗಿ ನಾನು ಮೊಸರನ್ನ ಹಚ್ಚಿದಾಗ ಮಾತ್ರ. ನಾನೇನು ಮಾಡಿದೆ, ಒಂದು ಸರ್ತಿ ಮೊಸರು ಹಚ್ಚಿದೆ, ಅದು ನನಗೆ ಆಗಲ್ಲ ಬಿಡಪ್ಪ ಅಂತ ಹೇಳೋದು ಬಿಟ್ಟೆ. ಮತ್ತು ಒಂದು ಸರ್ತಿ ನಾನೇನು ಮಾಡಿದೆ, ನೋಡೋಣ ಅಂತೇಳಿ ಫೇಸ್ ಪ್ಯಾಕ್ ಒಳಗೆ ಹಾಕಿ ಅದನ್ನು ನಾನು ಮುಲೇಟಿ ಪೌಡ್ರು ಮತ್ತು ಫೇಸ್ ಪ್ಯಾಕಿಂದ ಒಂದು ಫೇಸ್ ಪ್ಯಾಕ್ ಹೇಳೀನಿ. ಭಾಳ ಚೆನ್ನಾಗಿ ವರ್ಕ್ ಮಾಡೋವಂಥ ಒಂದು ಬಂಗಿಗಂತ ಹೇಳಿ ಮಾಡಿಸಿದಂಥ ಒಂದು ರೆಮಿಡಿ ಅಂದ್ರೆ ತಪ್ಪಾಗಂಗಿಲ್ಲ. ಮುಲೇಟಿ ಪೌಡ್ರು ಮತ್ತು ಮೊರಿಂಗಾ ಪೌಡ್ರ್ ಅಂತ ಹೇಳಿ ನಾನು ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಅದನ್ನ ನೋಡ್ಬೋದು ನೀವು. ಮೊಸರು ಹಾಕಿ ಅದನ್ನು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ, 2 ದಿನ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ. ಅದರಿಂದ ನನಗೇನು ಆಗಲಿಲ್ಲ. ಅವಾಗ ನನಗೆ ಗೊತ್ತಾಯ್ತು, ಡೈರೆಕ್ಟಾಗಿ ನಾನು ಮೊಸರು ಹಚ್ಚಿದಾಗ ನನಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಬೇರೆ ಯಾವುದಾದ್ರೂ ಒಂದು ಹೋಮ್ ರೆಮಿಡಿಯಿಂದ, ಒಂದು ಕಡಲೆ ಹಿಟ್ಟಲ್ಲ ಅಥವಾ ಅಕ್ಕಿ ಹಿಟ್ಟಲ್ಲ ಅಥವಾ ಮತ್ತು ಈ ಮೊಲೇಟಿ ಪೌಡ್ರಲ್ಲ ಅದರಲ್ಲಿ ಹಾಕಿ ಹಚ್ಚಿದ್ರೆ ನನಗೇನು ಪ್ರಾಬ್ಲಮ್ ಆಗಲ್ಲ ಅಂತ ನನಗೆ ಗೊತ್ತಾಯ್ತು. ಆವಾಗಿಂದ ನಾನು ಮೊಸರನ್ನು ಯೂಸ್ ಮಾಡೋಂತೀನಿ. ಮೊಸರು ನಮಗೆ ಎಷ್ಟು ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿದ್ದೈತಿ. ಅದಕ್ಕೋಸ್ಕರ ಟ್ರೈ ಮಾಡಿದಾಗ ಎಲ್ಲನೂ ಬರೋದೇ ಇಲ್ಲ, ಹೋಗೋದೇ ಇಲ್ಲ ಅಂತ ಹೇಳೋದು ಕೂತ್ಕೊಂಡ್ರೆ ಯಾವುದೂ ಹೋಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಬಿಟ್ಟು ಒಂದು, ಈಗ ನಾವು ಚೆನ್ನಾಗಿ ಕ್ರೀಮನ್ನು ಯಾವುದೊಂದು ಫೌಂಡೇಶನ್ ಇದು ಚೆನ್ನಾಗಿ ಬರಲಿಲ್ಲ ಅಂದರೆ ಮತ್ತೊಂದು ತಂದು ನಾವು ಯೂಸ್ ಮಾಡ್ತೀವಿ. ಆ ರೀತಿ ಇದನ್ನು ನೀವು ಯೂಸ್ ಮಾಡಿರಿ. ಹೋಮ್ ರೆಮಿಡಿಗಳು ಯಾವುದೂ ನಮಗೆ ಸೈಡ್ ಎಫೆಕ್ಟನ್ನು ಮಾಡಲ್ಲ. ಆದರೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಸ್ಕಿನ್ನಿಗೆ ಬರ್ತಿರಲ್ಲ, ಆವಾಗ ಮಾತ್ರ ನಮಗೇನಾದರೂ ತೊಂದರೆ ಆಗ್ತಿರ್ತೈತಿ. ಅದಕ್ಕೋಸ್ಕರ ನೀವು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಹೋಮ್ ರೆಮಿಡಿನ ಯೂಸ್ ಮಾಡಿರಿ. ಬರೀ ಇವತ್ತು ಇನ್ನೂ ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ನಿಮಗೆ ನಾನು ತೊಗೊಂಡು ಬಂದಿದ್ದೀನಿ. ಹಂಗೆ ಹಾಲನ್ನು ನಾನು ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಅಂತ ಅಂದ್ರೆ, ಹಾಲಿನಿಂದ ನಮಗೆ ಎಷ್ಟು, ನಾನು ಪ್ರತಿ ಸಲ ಹೇಳ್ತೀನಿ, ಫೇಸ್ ಪ್ಯಾಕನ್ನು ಹಾಕೋಕ್ಕೂ ಮೊದಲು ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವು ಮಸಾಜ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಯಾಕಂತ ಅಂದರೆ ಹಸಿ ಹಾಲು ನಾವೀಗ ಕಾಯಿಸಿರುವಂತಹ ಹಾಲನ್ನು ನಾವು ತೊಗೊಂಡ್ರೆ ಅದ್ರೊಳಗೆ ನಮಗೆ ಬೇಕಾಗಿರುವಂಥ ನಮಗೆ ಹಾಲಿನೊಳಗಿರುವಂಥ ಗುಣ ನಮಗೆ ಸಿಗಂಗಿಲ್ಲ. ಅದಕ್ಕೋಸ್ಕರ ಹಸಿ ಹಾಲನ್ನು ನಾವು ಬಳಸ್ಬೇಕಾಗತ್ತೆ. ಅದರದ್ದು ಬೆನಿಫಿಟ್ ನಮಗೆ ಗೊತ್ತಾಗುತ್ತೆ. ನಾವು ಒಂದು ಸರ್ತಿ ಬರೀ ಹಸಿ ಹಾಲನ್ನು ಮಸಾಜ್ ಮಾಡಿನೂ ನಾನು ವಿಡಿಯೋ ಹಾಕಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸ್ಕಿನ್ನು ಗ್ಲೋ ಆಗುತ್ತಂದ್ರೆ ಅದನ್ನು ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಸ್ವತಃ ನೀವೇ ಮಾಡ್ಕೊಂಡು ನೋಡ್ರಿ, ಅದೇನು ಸೈಡ್ ಎಫೆಕ್ಟ್ ಇಲ್ಲ. ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲು ಹಾಕಿ ಸ್ವಲ್ಪನೇ ಕೊಬ್ಬರಿ ಎಣ್ಣೆ ಹಾಕೋರಿ, ಒಂದು ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮುಖಕ್ಕೆ ಮಸಾಜ್ ಮಾಡ್ತಾ ಬಂದ್ರೆ ಅದರದ್ದು ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗ್ತದೆ ಅಂತ ಆವಾಗಲೇ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಅದಕ್ಕೋಸ್ಕರ ಮಾಡಿ ನೋಡಿರಿ ಅಂತ ಹೇಳ್ತೀನಿ. ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರ್ ಮಾಡುತ್ತೆ ಮತ್ತು ಆ್ಯಂಟಿ ಟ್ಯಾನಿಂಗ್ ಗುಣಗಳು ಅದರೊಳಗೆ ಇರ್ತಾವೆ ಮತ್ತು ನಮ್ಮ ಸ್ಕಿನ್ನನ್ನು ಒಳಗಿನಿಂದ ಅದು ನರಿಷ್ ಮಾಡ್ತಾ ಬರ್ತೈತಿ. ನ್ಯಾಚುರಲ್ ಟೋನರ್ ಆಗಿ ಅದು ಕೆಲಸ ಮಾಡ್ತೈತಿ ಮತ್ತು ಸ್ಕಿನ್ ಟೋನ್ ಹೆಚ್ಚೋದಕ್ಕೆ ಮತ್ತು ಅದನ್ನು ಸುಧಾರಿಸ್ಕೊಂತ ಬರೋದಕ್ಕೊಂದು ಅವಕಾಶ ಮಾಡಿಕೊಡ್ತೈತೆ. ಅಂದರೆ ನಮ್ಮ ಸ್ಕಿನ್ನನ್ನು ಟೋನ್ ಜಾಸ್ತಿ ಮಾಡುತ್ತೆ ಮತ್ತು ಅದೇನಾದರೂ ಕಪ್ಪು ಕಲೆಗಳು ಹಾಗೇನಾದ್ರು ಇದರಿಂದ ಸುಧಾರಿಸ್ಕೊಂತ ಬರೋದಕ್ಕೆ ಅದು ಸಹಾಯ ಮಾಡ್ತೈತಿ ಹಸಿ ಹಾಲು. ಮತ್ತು ಅದ್ರ ಜೊತೆಗೇನೆ ನಮಗೆ ಮುಖದ ಮೇಲಿರುವಂಥ ಒಂದು ಬಂಗು ಮತ್ತು ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್ ಏನೈತಿ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೊಂದು ಸಹಾಯ ಮಾಡ್ತೈತಿ ನಮಗೆ ಹಸಿ ಹಾಲು. ಎಷ್ಟು ಗುಣಗಳದಾವ ನೋಡ್ರಿ ಹಸಿ ಹಾಲೊಳಗೆ. ಇಲ್ಲೇ ಐತಿ ನಮಗೆ ಹಾಲು. ಪ್ರತಿದಿನ ನಾವು ಹಾಲು ತೊಗೊಂತೀವಿ. ಒಂದು ಸ್ವಲ್ಪ ಹಾಲನ್ನು, ಇನ್ನೂ ಈಗ ಮನೇಲಿ ಒಬ್ಬರ ಮನೇಲಿ ಆಕಳು ಇರ್ತಾವೆ, ಆ ಹಾಲನ್ನು ನಾವು ಹಿಂಡಿದಾಗ ಅದ್ರ ಮೇಲೆ ಬರೋವಂಥ ನೊರೆ ಇರುತ್ತಲ್ಲ, ನೊರೆ ಅಥವಾ ಬುರುಗು ಅಂತೀವಿ, ಬರೀ ಆ ನೊರೆ ತೊಗೊಂಡು ನೀವು ಒಂದು ಸರ್ತಿ ಮಸಾಜ್ ಮಾಡ್ಕೊಂಡು ನೋಡ್ರಿ ಮುಖಾನ. ಅದರ ಹೇಳೋಕ್ಕೂ ಆಗಂಗಿಲ್ಲ, ಅದನ್ನು ಹಚ್ಚಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದರದ್ದು ನಿಮಗೆ ಸ್ಕಿನ್ನು ಟೋನ್ ಆಗುತ್ತೆ, ಶೈನ್ ಆಗುತ್ತೆ ಮತ್ತು ನಮಗೆ ಸ್ಕಿನ್ನು ಎಷ್ಟು ಗ್ಲೋ ಆಗುತ್ತೆ ಅಂತ ಅಂದ್ರೆ ಪ್ರತಿದಿನ ನೀವು ಏನಾದರೂ ಹಾಲು ಮನೇಲಿ ಕರಿತಾನೆ ಅದೀರಿ, ಹಾಲು ಹಿಂಡ್ತೀರಿ ಅಂತ ಅಂದ್ರೆ ಮನ್ಯಾಗ ಅದ್ರ ಮೇಲೆ ಬರುವಂಥ ಹಸಿ ಹಾಲಿನ ಮೇಲೆ ಬರುತ್ತಲ್ಲ ನೊರೆ, ಆ ನೊರೆ ತೊಗೊಂಡು ಮುಖಕ್ಕೆ ಹಚ್ಕೊಂಡು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅದರದ್ದು ರಿಸಲ್ಟ್ ಐತಿ ಅಂತ ಅಂದ್ರೆ ನೀವು ಅದನ್ನು ಹಚ್ಚಿ ಅದ್ರ ರಿಸಲ್ಟ್ ನೋಡಿದಾಗಲೇ ನಿಮಗೆ ಅದು ಗೊತ್ತಾಗುತ್ತೆ. ನಾನು ಹೇಳಿದ್ರೆ ಅದು ಗೊತ್ತಾಗಂಗಿಲ್ಲ, ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಬರೀ ಈಗ ನಾನು ಇಷ್ಟನ್ನು ನಾನು ಭಾಳ ತಂದು ಮಾತ್ರ ಒಂದಂದ್ರೆ ನಿಮ್ಗೆ ಎಲ್ಲರೂ ಒಂದು ಸ್ವಲ್ಪ ಹೇಳಬೇಕು ಅನ್ನಿಸ್ತೋದಕ್ಕೋಸ್ಕರ ನಾನು ಹೇಳಿದ್ದೀನಿ. ಹಾಲಿನಲ್ಲಿ ಇಷ್ಟೆಲ್ಲ ಹಸಿ ಹಾಲಿನಲ್ಲಿ ನಾನು ಹಸಿ ಹಾಲನ್ನು ಅದು ನಮಗೆ ಕ್ಲೆನ್ಸ್ ಮಾಡೋದಷ್ಟೇ ಅಲ್ಲ, ಇಷ್ಟೆಲ್ಲ ಗುಣಗಳು ಹಸಿ ಹಾಲೊಳಗದಾವೆ. ಅದಕ್ಕೋಸ್ಕರ ಹಸಿ ಹಾಲನ್ನು ನೀವು ಕೊಬ್ಬರಿ ಎಣ್ಣೆ ಹಸಿ ಹಾಲು ಪ್ರತಿದಿನ ನೀವು ಮಸಾಜ್ ಮಾಡ್ತಾ ಬರ್ರಿ, ಅದರದ್ದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಭಯ ಇಲ್ಲದೇ ನೀವು ಈ ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿರಿ, ಪ್ಯಾಚ್ ಟೆಸ್ಟ್ ಮಾಡಿರಿ, ಯೂಸ್ ಮಾಡಿರಿ. ಎಲ್ಲ ಒಳ್ಳೊಳ್ಳೆ ಈಗ ಮೊನ್ನೆ ಇನ್ನೊಂದು ಲಾಸ್ಟ್ ವಿಡಿಯೋ ಒಳಗೆ ಹಾಕಿದ್ದೀನಿ ಫ್ರೆಂಡ್ಸ್, ಒಂದು ಅರಿಶಿಣದ ಕ್ರೀಮು ಎಷ್ಟು ಚೆನ್ನಾಗೈತಿ ಅಂತ ಅಂದರೆ ನಾನು ಪ್ರತಿದಿನ ಅದನ್ನ ಯೂಸ್ ಮಾಡೋಕೆ ಕುಂತೀನಿ. 3 ದಿನ ಆಯ್ತು ನಾನು ಅದನ್ನ ಯೂಸ್ ಮಾಡೋಕೆ ಕುಂತು. ಭಾಳನ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಮಾತ್ರ. ಅದನ್ನು ಯಾರು ವಿಡಿಯೋ ನೋಡಿಲ್ಲ ನೋಡಿರಿ, ಟ್ರೈ ಮಾಡಿರಿ. ಭಾಳನ ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿಗಳಾಗಿರ್ತಾವೆ, ಕ್ರೀಮ್ ಆಗಿರ್ತಾವೆ. ಟ್ರೈ ಮಾಡಿರಿ, ರಿಸಲ್ಟನ್ನು ತೊಗೊಳ್ರಿ ಮತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಬರೀ ಇನ್ನೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ನಾನು ತೊಗೊಂಬಂದಿದ್ದೀನಿ. ಅದು ಸಹಿತ ನಿಮ್ಗೆ ಬಂಗು, ಕಪ್ಪು ಕಲೆಗಳು, ಮುಖದ ಮೇಲಿರುವಂಥ ಒಂದು ಡಾರ್ಕ್ ಸರ್ಕಲ್ ಎಲ್ಲನೂ ಹೊಡೆದೋಡಿಸುವಂಥ ಒಂದು ಗುಣ ಅದರೊಳಗೂ ಐತಿ. ಭಾಳಷ್ಟು ಜನ ಅದನ್ನು ಯೂಸ್ ಮಾಡಿ ಮತ್ತು ರಿಸಲ್ಟ್ ತೊಗೊಂಡವ್ರು ಅದಾರ. ಅದಕ್ಕೋಸ್ಕರ ಅದನ್ನು ನೀವು ಟ್ರೈ ಮಾಡಿರಿ. ಅದು ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ.
ಇದಕ್ಕೆ ಬೇಕಾಗಿರೋದು ನಮಗೆ ಬರೀ 4 ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಮಗೆ ಬೇಕಾಗಿರ್ತೈತಿ. ಇಲ್ಲಿ ನಾನು ಒಂದು ಸರ್ತಿ ಜಾಕಾಯಿನ ತೇದು ಹಚ್ಚೋದನ್ನು ನಾನು ನಿಮ್ಗೆ ತೋರಿಸಿದ್ದೆ, ಆದರೆ ಇವತ್ತು ಪೌಡ್ರ್ ಮಾಡಿ ಇಟ್ಕೊಂಡೋದನ್ನು ತೋರಿಸಿದ್ದೀನಿ. ಜಾಕಾಯಿ ಪೌಡ್ರು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಹಾಲು, ಇಷ್ಟನ್ನು ಹಾಕಿ ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೆಂಡ್ಸ್. ಅಂದ್ರೆ ಜಾಕಾಯಿನ ಪ್ರತಿದಿನ ತೇಯ್ದು ನಾವು ಹಚ್ಚೋಕ್ಕಾಗಲ್ಲಪ್ಪ ಅನ್ನೋರು ಈ ಜಾಕಾಯಿನ ಪೌಡ್ರ್ ಮಾಡಿ ನೀವು ಇಟ್ಕೊಂಡ್ರೆ ಬೇಕಾದಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಚೂರು ಅರಿಶಿನ ಪುಡಿ ಮತ್ತು ಹಾಲು ಮತ್ತು ಜಾಕಾಯಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ನಾವು ಮುಖಕ್ಕೆ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಅದನ್ನ ಬಿಡಬೇಕಂದ್ರೆ ಪೂರ್ತಿಯಾಗಿ ಒಣಗಕ್ಕೆ ಬಿಡಬಾರ್ದು. ನಾವು ಸೆಮಿ ಡ್ರೈ ಅಂತಾರಲ್ಲ ಆ ರೀತಿ ಆಗೋವರೆಗೂ ನಾವು ಅದನ್ನ ಬಿಡಬೇಕು. ನೋಡಿರಿ, ಪೂರ್ತಿಯಾಗಿ ಮುಖಕ್ಕೆ ಹಚ್ಕೊಂಡಿದ್ದೀನಿ ನಾನೀಗ. ಹಚ್ಕೊಂಡು ಇದು ಒಂದು 10 ನಿಮಿಷ, ಒಂದು 15 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ, ಭಾಳ ಬಿಟ್ಟಿಲ್ಲ ನಾನು. ಇಲ್ಲಿ ನಾನು ಮುಖಾನ ನಾನು ಹಾಲು ಅಥವಾ ರೋಸ್ ವಾಟರ್ನ ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು ನೀವು ಈ ರೀತಿ ಮಸಾಜ್ ಮಾಡ್ಬೇಕಾಗತ್ತೆ. ಅಂದ್ರೆ ಸ್ವಲ್ಪನೇ ಇದು ಪೂರ್ತಿಯಾಗಿ ಒಣಗಿರಬಾರ್ದು, ಪೂರ್ತಿಯಾಗಿ ಹಸಿ ಇರಬಾರ್ದು. ಅಷ್ಟಿದ್ದಾಗ ಸೆಮಿ ಡ್ರೈ ಅಂತೀವಲ್ಲ ಆ ರೀತಿ ಡ್ರೈ ಆದಾಗ ನಾವು ಕೈನ ಒದ್ದೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಸಿ ಹಾಲು ಅಥವಾ ಇಲ್ಲಾಂದ್ರೆ ರೋಸ್ ವಾಟರ್ನ ತೊಗೊಂಡು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಸಾವಕಾಶವಾಗಿ ಮಸಾಜ್ ಮಾಡ್ತಾ ಬರಬೇಕು. ಮಸಾಜ್ ಮಾಡಿ ಆದ ನಂತರ ನಾವು ಮುಖಾನ ತೊಳೆದ್ರೆ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಅಂತ ಹೇಳೋದು ನೀವು ನೋಡ್ಬೋದು. ಈ ರೆಮಿಡಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ. ಆಮೇಲೆ ಇದನ್ನು ನೀವು ನೈಟ್ ಹಚ್ಚಿದರೆ ಇನ್ನೂ ಭಾಳನ ಒಳ್ಳೆಯದಾಗುತ್ತೆ. ನೈಟ್ ಹಚ್ಚಿದರೆ ರಾತ್ರಿ ಮಾಯ್ಶ್ಚರೈಸರ್ನ ಹಚ್ಚಿ ಮಲಗಿರಿ. ಹಗಲು ಹಚ್ಚಿದರೆ ನೀವು ಮಾಯ್ಶ್ಚರೈಸರ್ ಹಚ್ಚೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದು ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ನಾವು, ಮಾಯ್ಶ್ಚರ್ ಆಗೇ ಬಿಡುತ್ತೆ ನಮ್ಮ ಸ್ಕಿನ್ನು. ಇವಾಗ ನೀವು ಬರೀ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಿದ್ರೆ ಸಾಕು. ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಲೋಷನ್ನ ನಾನು ಇಲ್ಲಿ ಹಚ್ತಾ ಇದ್ದೀನಿ. ಈ ರೀತಿಯಾಗಿರುವಂಥ ಒಂದು ನೈಸರ್ಗಿಕವಾದಂಥ ಒಂದು ಆಯುರ್ವೇದಿಕ್ ಗುಣ ಇರುವಂಥ ಒಂದು ಹೋಮ್ ರೆಮಿಡಿಗಳನ್ನು ಮನೆಯಾಗ ಟ್ರೈ ಮಾಡಿರಿ. ನಿಮ್ಮ ಸ್ಕಿನ್ನನ್ನು ನೀವು ಆರೋಗ್ಯಕರವಾಗಿ ಇಟ್ಕೋರಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.